ಕೆಆರ್ ಪುರಂನ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕರಾಗಿರುವಂತಹ ಬೈರ್ತಿ ಬಸವರಾಜ್ ಅವರು ಕೊನೆಗೂ ಅರೆಸ್ಟ್ ಆಗಿರುವಂತಹದ್ದು. ಬೈರ್ತಿ ಬಸವರಾಜ್ ಅವರು ಹಗ್ಗ ಜಗ್ಗಟ ಅಂದ್ರೆ ಹಾವು ಏಣಿ ಆಟ ಆಡ್ತಾ ಇದ್ರು. ಪೊಲೀಸರ ಕೈಯಲ್ಲಿ ನಾನು ಹೇಗಾದ್ರೂ ಮಾಡಿ ತಪ್ಪಿಸ್ಕೊಳ್ಳೇಬೇಕು ಅಂತ ಹೇಳಿ ಒಂದಲ್ಲ ಒಂದು ರೀತಿಯಾಗಿ ನಾಟಕವನ್ನ ಆಡ್ಕೊಂಡು ಬರ್ತಾ ಇದ್ರು. ಆದ್ರೆ ಈಗ ಸಿಐಡಿ ಪೊಲೀಸರು ಕಳೆದ ರಾತ್ರಿ ಬೈರ್ತಿ ಬಸವರಾಜ್ ಅವರನ್ನ ಅರೆಸ್ಟ್ ಮಾಡಿರುವಂತದ್ದು. ನಮಸ್ಕಾರ ವೀಕ್ಷಕರೇ, ಫ್ರೀಡಂ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ಕೊನೆಗೂ ಬಿಜೆಪಿ ಶಾಸಕ ಕೆಆರ್ ಪುರಂನ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕರಾಗಿರುವಂತಹ ಬೈರ್ತಿ ಬಸವರಾಜ್ ಅವರು ಕೊನೆಗೂ ಅರೆಸ್ಟ್ ಆಗಿರುವಂತಹದ್ದು. ಇಷ್ಟು ದಿನಗಳ ಕಾಲ ಕಣ್ಣ ಮುಚ್ಚಾಲೆ ಆಡ್ತಾ ಇದ್ರು. ಹೈಕೋರ್ಟ್ಗೆ ಹೋಗೋದು, ಸುಪ್ರೀಂ ಕೋರ್ಟ್ಗೆ ಹೋಗೋದು, ಅಲ್ಲಿ ಬೇಲ್ ತಗೊಳೋದು, ಆಮೇಲೆ ಪೊಲೀಸರು ಏನಾದರೂ ಇನ್ವೆಸ್ಟಿಗೇಷನ್ಗೆ ಕರೆದ್ರೆ ಇಲ್ಲಿದ್ದೀನಿ ಅಂತ ಹೇಳಿ ಸುಮ್ಮನೆ ಒಂದು ನೆಪ ಮಾತ್ರಕ್ಕೆ ಮಾತ್ರ ಏನೋ ಒಂದಿನ ಹೋಗಿ ಇನ್ವೆಸ್ಟಿಗೇಷನ್ ಎದುರಿಸೋದು. ಹೀಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೈರ್ತಿ ಬಸವರಾಜ್ ಅವರು ಹಗ್ಗ ಜಗ್ಗಟ ಅಂದರೆ ಹಾವು ಏಣಿ ಆಟ ಆಡ್ತಾಯಿದ್ರು. ಪೊಲೀಸರ ಕೈಯಲ್ಲಿ ನಾನು ಹೇಗಾದರೂ ಮಾಡಿ ತಪ್ಪಿಸ್ಕೊಳ್ಳೇಬೇಕು ಅಂತೇಳಿ ಒಂದಲ್ಲ ಒಂದು ರೀತಿಯಾಗಿ ನಾಟಕವನ್ನು ಆಡ್ಕೊಂಡು ಬರ್ತಾ ಇದ್ರು. ಆದರೆ ಈಗ ಬೈರ್ತಿ ಬಸವರಾಜ್ ಅವರು ಸಿಐಡಿ ಪೊಲೀಸರ ವಶದಲ್ಲಿರುವಂತಹದ್ದು. ಸಿಐಡಿ ಪೊಲೀಸರು ಕಳೆದ ರಾತ್ರಿ ಬೈರ್ತಿ ಬಸವರಾಜ್ ಅವರನ್ನು ಅರೆಸ್ಟ್ ಮಾಡಿರುವಂಥದ್ದು. ಹಾಗಾದರೆ ಬೈರ್ತಿ ಬಸವರಾಜ್ ಅವರು ಯಾವ ಕೊಲೆ ಪ್ರಕರಣದಲ್ಲಿ ಅರೆಸ್ಟ್ ಆದರು? ಆ ಕೊಲೆ ಪ್ರಕರಣಕ್ಕೂ ಬೈರ್ತಿ ಬಸವರಾಜ್ಗೂ ಏನು ಸಂಬಂಧ? ಬೈರ್ತಿ ಬಸವರಾಜ್ ಅವರು ಎಷ್ಟನೇ ಆರೋಪಿ? ಇದು ಇವತ್ತಿನ ಒಂದು ವಿಚಾರ. ಬೈರ್ತಿ ಬಸವರಾಜ್ ಲಾಕ್ ಆಗಿದ್ದು ಹೇಗೆ? ಬಿಕ್ಲು ಶಿವ ಅಂತೇಳಿ ನೀವು ನೋಡ್ತಾ ಇರ್ಬೋದು. ಕಳೆದ ಸುಮಾರು 6 ತಿಂಗಳಿಂದಲೂ ಕೂಡ ಬಿಕ್ಲು ಶಿವ ಅಂತೇಳಿ ಈ ಒಂದು ಕೊಲೆ ಪ್ರಕರಣ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತು. ಅದು ಯಾವ ರೀತಿ ಸದ್ದು ಮಾಡಿತ್ತು ಅಂತಂತಂದರೆ, ಅಲ್ಲಿ ಒಂದಷ್ಟು ಸೆಲೆಬ್ರಿಟಿಗಳ ಹೆಸರುಗಳು ಕೂಡ ರಿವೀಲ್ ಆಗೋಗ್ಬಿಡ್ತು. ಅದರಲ್ಲಿ ರಚಿತಾರಾಮ್ ಆಗಿರ್ಬೋದು, ರಚಿತಾರಾಮು ಜೊತೆಗೆ ರವಿಚಂದ್ರನ್ ಹೆಸರು ಕೂಡ ರಿವೀಲ್ ಆಯಿತು. ಅದ್ರ ಜೊತೆಗೆ ಏನು ಕೆಆರ್ ಪುರಂನ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಬೈರ್ತಿ ಬಸವರಾಜ್ ಅವರ ಹೆಸರು ಕೂಡ ಕೇಳಿ ಬಂದಿತ್ತು. ಇಷ್ಟು ದೊಡ್ಡ ಮಟ್ಟದಲ್ಲಿ ಈ ಒಂದು ಪ್ರಕರಣ ಸದ್ದು ಮಾಡಿತ್ತು. ಸರ್ಕಾರ ಅಂದರೆ ಪೊಲೀಸ್ ಇಲಾಖೆ ಕೂಡ ಈ ಒಂದು ಪ್ರಕರಣವನ್ನು ತುಂಬ ಗಂಭೀರವಾಗಿ ತೆಗೆದುಕೊಂಡಿದ್ರು. ಈ ಒಂದು ಪ್ರಕರಣ 2025ರ ಜುಲೈ 15ನೇ ತಾರೀಕು ಬೆಂಗಳೂರಿನ ಭಾರತೀನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬಿಕ್ಲು ಶಿವನ ಒಂದು ಕೊಲೆಯಾಗಿತ್ತು. ಆ ಕೊಲೆ ಯಾವ ರೀತಿಯಾಗಿತ್ತು ಅಂತಂತಂದರೆ, ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸುವಂತಹ ಒಂದು ಕೊಲೆ ಅದು. ಆ ಒಂದು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭಾರತೀನಗರ ಪೊಲೀಸರು ಒಟ್ಟು ಸುಮಾರು 10ಕ್ಕೂ ಹೆಚ್ಚು ಜನ ಆರೋಪಿಗಳನ್ನು ವಿಚಾರಣೆಯನ್ನು ಮಾಡಿದರು. ಅದರಲ್ಲಿ ಪ್ರಮುಖವಾಗಿ ಒಂದು ಹೆಸರು ಕೇಳಿ ಬಂದಿದ್ದೇನಪ್ಪ ಅಂತಂತಂದರೆ ಬೈರ್ತಿ ಬಸವರಾಜ್ ಅವರು. ಬೈರ್ತಿ ಬಸವರಾಜ್ ಅವರು ಈ ಒಂದು ಕೊಲೆ ಪ್ರಕರಣದಲ್ಲಿ 5ನೇ ಆರೋಪಿಯಾಗಿರುವಂತಹದ್ದು. ಹಾಗಾದರೆ ಬೈರ್ತಿ ಬಸವರಾಜ್ಗೂ ಈ ಕೊಲೆ ಪ್ರಕರಣಕ್ಕೂ ಏನು ಸಂಬಂಧ? ಯಾವ ಕಾರಣಕ್ಕೋಸ್ಕರ ಈ ಕೊಲೆ ಆಯಿತು ಅನ್ನೋದನ್ನು ನೋಡಿದರೆ, ಅಲ್ಲಿ ತನಿಖಾ ಅಂದರೆ ಪೊಲೀಸ್ ತನಿಖೆಯಲ್ಲಿ ಬೆಳಕಿಗೆ ಬಂದಿದ್ದು ಆಸ್ತಿ ವಿವಾದ ಮತ್ತು ಹಳೆಯ ದ್ವೇಷ. ಬೈರ್ತಿ ಬಸವರಾಜ್ ಅವರಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಪ್ರಾಪರ್ಟಿ ಇತ್ತು. ಅಂದರೆ ಬಿಕ್ಲು ಶಿವ, ಆ ಒಂದು ಕೊಲೆಯಾದಂತಹ ಬಿಕ್ಲು ಶಿವ ಇದನ್ನಲ್ಲ, ಆತ ಕೂಡ ಆ ಒಂದು ಪ್ರಾಪರ್ಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೈರ್ತಿ ಬಸವರಾಜ್ಗೂ ಮತ್ತು ಆರೋಪಿಗಳಿಗೂ ಒಂದಷ್ಟು ಹಗ್ಗ ಜಗ್ಗಾಟ ಮತ್ತು ಕೊಲೆಯಾದಂತಹ ವ್ಯಕ್ತಿಯ ನಡುವೆ ಕೂಡ ಒಂದಷ್ಟು ಹಗ್ಗ ಜಗ್ಗಾಟ ನಡೀತಾ ಇತ್ತು. ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೈರ್ತಿ ಬಸವರಾಜ್ ಅವರು ಅವರ ಗ್ಯಾಂಗ್ ಸುಮಾರು ಜುಲೈ 15ನೇ ತಾರೀಕು 2025 ಬಿಕ್ಲು ಶಿವನನ್ನು ಕೊಲೆ ಮಾಡಿಸ್ಬಿಡ್ತಾರೆ. ಆ ಒಂದು ಕೊಲೆ ಪ್ರಕರಣದಲ್ಲಿ ಅಂದರೆ ಬೈರ್ತಿ ಬಸವರಾಜ್ ಅವರು 5ನೇ ಆರೋಪಿಯಾಗಿರ್ತಾರೆ. ಆ ಸಂದರ್ಭದಲ್ಲಿ ಸಿಐಡಿ ಪೊಲೀಸರು, ಸರ್ಕಾರ ಅಂದರೆ ಭಾರತೀನಗರ ಪೊಲೀಸರು ಮೊದಲು ಈ ಒಂದು ಪ್ರಕರಣವನ್ನು ತನಿಖೆ ಮಾಡ್ತಾ ಇರ್ತಾರೆ. ಅದಾದ ನಂತರ ಸರ್ಕಾರ ಇದೊಂದು ತುಂಬ ಗಂಭೀರವಾದಂಥ ಪ್ರಕರಣ ಅಂತೇಳಿ ಏನು ಸಿಐಡಿಗೆ ಹಸ್ತಾಂತರ ಕೂಡ ಮಾಡ್ತಾರೆ. ಸಿಐಡಿಗೆ ಹಸ್ತಾಂತರ ಮಾಡಿದಂಥ ನಂತರ ಬೈರ್ತಿ ಬಸವರಾಜ್ ಅವರ ಎದೆಯಲ್ಲಿ ಡವ ಶುರುವಾಗುತ್ತೆ. ಸಿಐಡಿ ಪೊಲೀಸರು ಕರೆದಂತಹ ಸಂದರ್ಭದಲ್ಲೂ ಕೂಡ ವಿಚಾರಣೆ ಕೂಡ ಹೋಗಿದ್ರು. ಜೊತೆಗೆ ಭಾರತೀನಗರ ಪೊಲೀಸರು ಕರೆದಂತಹ ಸಂದರ್ಭದಲ್ಲೂ ಕೂಡ ವಿಚಾರಣೆಗೆ ಹೋಗಿದ್ರು, ವಿಚಾರಣೆಯನ್ನು ಎದುರಿಸಿದ್ರು. ನನಗೂ ಈ ಕೊಲೆ ಪ್ರಕರಣಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತಲೂ ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದರು. ಆದರೆ ಸಿಐಡಿ ಪೊಲೀಸರು ಈ ಒಂದು ಕೊಲೆ ಪ್ರಕರಣವನ್ನು ತುಂಬ ಗಂಭೀರವಾಗಿ ತೆಗೆದುಕೊಂಡಿದ್ದರು. ವಿಚಾರಣೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಬೈರ್ತಿ ಬಸವರಾಜ್ಗೂ ಜೊತೆಗೆ ಬಿಕ್ಲು ಶಿವ ಅವರ ನಡುವೆ ನಡೆದಂತಹ ಒಂದು ಆಡಿಯೋ ಸಂಭಾಷಣೆ, ಮೊಬೈಲ್ನಲ್ಲಿ ನಡೆದಂತಹ
ಆಡಿಯೋ ಸಂಭಾಷಣೆ ಇದೆಯಲ್ಲ ಅದು CID ಪೊಲೀಸರಿಗೆ ಸಿಕ್ಕಿಬಿಡುತ್ತೆ. ಆಗ CID ಪೊಲೀಸರು ಆ ಒಂದು ಆಡಿಯೋ ಸಂಭಾಷಣೆಯನ್ನು ಕೇಳಿದಂತಹ ಸಂದರ್ಭದಲ್ಲಿ ಕಂಪ್ಲೀಟಾಗಿ ಬಿಕ್ಲು ಶಿವನಿಗೆ ಬೈರ್ತಿ ಬಸವರಾಜ್ ಅವರು ಆವಾಜ್ ಆಗ್ತಾರೆ, ನಿನ್ನನ್ನು ನಾನು ಬಿಡಲ್ಲ, ನಾನು ಮುಂದೊಂದು ದಿನ ನಾನು ನಿನ್ನ ನೋಡ್ಕೊತೀನಿ ಅಂತೇಳಿ ಆವಾಜ್ ಆಗ್ತಾರೆ. ಸೊ ಅದೊಂದು ಆಡಿಯೋ ಇವತ್ತು ಬೈರ್ತಿ ಬಸವರಾಜ್ ಅವರು ಲಾಕ್ ಆಗಲಿಕ್ಕೆ ಸಾಧ್ಯ ಆಗಿತ್ತು. ಈ ಪ್ರಕರಣದ ಪ್ರಮುಖ ಆರೋಪಿ ಇದನ್ನಲ್ಲ ಜಗದೀಶ್ ಆಲಿಯಾಸ್ ಜಗ್ಗ ಅಂತೇಳಿ, ಈತ ಬೈರ್ತಿ ಬಸವರಾಜ್ ಅವರ ಜೊತೆ ನಿಕಟ ಸಂಪರ್ಕವನ್ನು ಕೂಡ ಹೊಂದಿದ್ದ. ಅಂದರೆ ಅವರ ಕಾರ್ಯಕ್ರಮಗಳಿಗೆ ಎಲ್ಲವೂ ಕೂಡ, ಅಂದರೆ ಏನು ಬೈರ್ತಿ ಬಸವರಾಜ್ ಅವ್ರ ಕ್ಷೇತ್ರದಲ್ಲಿ ಏನೇ ಕಾರ್ಯಕ್ರಮ ಆದರೂ ಕೂಡ, ಏನೇ ವ್ಯವಹಾರಗಳಿದ್ರೂ ಕೂಡ ಈ ಆರೋಪಿ ನೋಡ್ಕೊತಾ ಇದ್ದ. ಅಂದರೆ ಯಾರು ಆರೋಪಿ ಜಗದೀಶ್ ಆಲಿಯಾಸ್ ಜಗ್ಗ. ಸೊ ಹಾಗಾಗಿ ಅವರ ಜೊತೆ ಅಷ್ಟೊಂದು ಒಳ್ಳೆಯ ಸಂಪರ್ಕ ಕೂಡ ಇತ್ತು. ಸೊ ಆ ಒಂದು ಸಂಪರ್ಕನೇ ಇವತ್ತು ಬೈರ್ತಿ ಬಸವರಾಜ್ ಅವರು ಲಾಕ್ ಆಗಲಿಕ್ಕೆ ಸಾಧ್ಯ ಆಗಿತ್ತು. ಸೊ ಹಾಗಾಗಿ ಈಗ ಸದ್ಯಕ್ಕೆ 5ನೇ ಆರೋಪಿಯಾಗಿರುವಂತಹ ಬೈರ್ತಿ ಬಸವರಾಜ್ ಅವರು ಪೊಲೀಸರಿಗೆ ಹೇಗೆ ಲಾಕ್ ಆದರು? ಯಾಕೆಂತಂದರೆ ಇಷ್ಟು ದಿನಗಳ ಕಾಲ ಒಂದಲ್ಲ ಒಂದು ವಿಚಾರದಲ್ಲಿ ಏನಾದರೂ ಒಂದು ನೆಪ ಹೊಡ್ಡಿ ಬೈರ್ತಿ ಬಸವರಾಜ್ ಅವರು ಹೇಗಾದರೂ ಮಾಡಿ ತಪ್ಪಿಸ್ಕೊಳ್ತಲೇ ಇದ್ದರು. ಆದರೆ ಈಗ ಅವರು ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ಕಂಪ್ಲೀಟಾಗಿ CID ಪೊಲೀಸರ ಕೈಗೆ ಅವರು ಕಳೆದ ರಾತ್ರಿ ಸಿಕ್ಕಿರುವಂತಹದ್ದು. ಹಾಗಾದರೆ ಹೇಗೆ ಸಿಕ್ಕಿದ್ರು ಅವರು? ಅಂದರೆ ಒಂದಷ್ಟು ಅವರು ಕೂಡ ನೋಡಿದ್ರು ಯಾವ ರೀತಿಯಾಗಿ ಈ ಒಂದು ಪ್ರಕರಣದಲ್ಲಿ ನಾನು ಹೇಗಾದರೂ ಮಾಡಿ ತಪ್ಪಿಸ್ಕೊಳ್ಬೇಕು ಅಂತೇಳಿ ಒಂದಷ್ಟು ಬೇರೆ ಬೇರೆ ರೀತಿಯಾಗಿ ಲೀಗಲಿಯಾಗಿ ಏನು ಕಾನೂನಾತ್ಮಕವಾಗಿ ಏನೆಲ್ಲ ಹೋರಾಟಗಳನ್ನ ಮಾಡಬೇಕೋ ಅದೆಲ್ಲವನ್ನೂ ಕೂಡ ಮಾಡಿದರು. ಆದರೆ ಅದ್ಯಾವುದೂ ಕೂಡ ಬೈರ್ತಿ ಬಸವರಾಜ್ ಅವರಿಗೆ ಫಲ ಕೊಡಲಿಲ್ಲ. ಕೊನೆಗೂ ಕೂಡ ಪೊಲೀಸರ ಕೈಗೆ ಸಿಕ್ಕಿ ಹಾಕಿಕೊಳ್ಳೇಬೇಕಾಗುತ್ತು. ಅಂದರೆ ಈ ಪ್ರಕರಣದಲ್ಲಿ ಬೈರ್ತಿ ಬಸವರಾಜ್ ಅವರು ಹೇಗೆ ಲಾಕ್ ಆದರು ಅನ್ನೋದು ನೋಡಿದರೆ, ಹೈಕೋರ್ಟಲ್ಲಿ ಇವ್ರಿಗೆ ಬೇಲ್ ಆಯಿತು. ಅಂದರೆ ಬೇಲ್ ಆಗಿದ ತಕ್ಷಣ ಇವರೇನು ಮಾಡ್ತಾರೆ, ಪೊಲೀಸರು ಏನು ಮಾಡ್ತಾರೆ, ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಸುಪ್ರೀಂ ಕೋರ್ಟ್ಗೆ ಹೋಗಿದ್ಮೇಲೆ ಕಳೆದ ಗುರುವಾರ ಬೈರ್ತಿ ಬಸವರಾಜ್ ಅವರ ಜಾಮೀನನ್ನು ಕಂಪ್ಲೀಟಾಗಿ ರದ್ದು ಮಾಡುವಂಥ ಒಂದು ಕೆಲಸವನ್ನು ಸುಪ್ರೀಂ ಕೋರ್ಟ್ ಮಾಡುತ್ತೆ. ಸುಪ್ರೀಂ ಕೋರ್ಟ್ ಜಾಮೀನನ್ನು ರದ್ದು ಮಾಡಿದ್ಮೇಲೆ ಮುಗಿದೋಯ್ತು. ಈಗಾಗಲೇ ಏನು ದರ್ಶನ್ ಪ್ರಕರಣ ಕೂಡ ಹಂಗೆ ಆಗಿದ್ದು. ರೇಣುಕಾಸ್ವಾಮಿ ಅವರ ಹತ್ಯೆ ಪ್ರಕರಣದಲ್ಲಿ ಹೈಕೋರ್ಟು ಜಾಮೀನು ಕೊಡ್ತು ಅಷ್ಟು ಜನ ಆರೋಪಿಗಳಿಗೆ, 17 ಜನ ಆರೋಪಿಗಳಿಗೂ. ಆದರೆ ಸುಪ್ರೀಂ ಕೋರ್ಟು ಜಾಮೀನನ್ನು ರದ್ದು ಮಾಡ್ತು. ಜಾಮೀನನ್ನು ರದ್ದು ಮಾಡಿದ ತಕ್ಷಣ ದರ್ಶನ್ ಎಲ್ಲೋ ಇದ್ದರು, ಕೇರಳದಲ್ಲೋ ಎಲ್ಲೋ ಇದ್ದರು, ಇಮಿಡಿಯೇಟ್ಲಿ ಬಂದರು ಪೊಲೀಸರ ಮುಂದೆ ಸರೆಂಡರ್ ಆದರು. ಈಗ ಅದೇ ರೀತಿ ಇವ್ರಿಗೂ ಕೂಡ ಬೇರೆ ಆಪ್ಷನ್ ಇರಲಿಲ್ಲ. ಮುಂದೆ ಇನ್ನೆಷ್ಟು ದಿನ ಎಷ್ಟು ದಿನ ಬೈರ್ತಿ ಬಸವರಾಜ್ ಅವರು ತಲೆಮರೆಸಿಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ? ಎಲ್ಲೇ ಹೋದರೂ ಕೂಡ 1 ವಾರ, 15 ದಿನ, 1 ತಿಂಗಳು, ಮ್ಯಾಕ್ಸಿಮಮ್ 2 ತಿಂಗಳು. ಅದೇ 2 ತಿಂಗಳು ನಾವು ಜೇಸಿಲಿದ್ದರೆ ಅಟ್ಲೀಸ್ಟ್ ಫರ್ದರು. ಈಗ ಯಾಕಂದರೆ ಇವರು 5ನೇ ಆರೋಪಿ, ಬೇಲ್ ಕೂಡ ಆದರೂ ಆಶ್ಚರ್ಯ ಇಲ್ಲ. ಸೊ ಹಾಗಾಗಿ ಗುರುವಾರ ಯಾವಾಗ ಇವರು ಬೇಲನ್ನು ಸುಪ್ರೀಂ ಕೋರ್ಟ್ ರಿಜೆಕ್ಟ್ ಮಾಡುತ್ತೋ ಅವರಿಗೆ ಬೇರೆ ಆಪ್ಷನ್ನೇ ಇರಲಿಲ್ಲ. ಸೊ ಏನು ಬಂಧನದ ಭೀತಿಯಿಂದ ತಪ್ಪಿಸ್ಕೊಳ್ಳೇಬೇಕು ಅಂತೇಳಿ ಪ್ಲ್ಯಾನ್ ಮಾಡ್ತಿದ್ದಂತಹ ಬೈರ್ತಿ ಬಸವರಾಜ್ ಅವರಿಗೆ ಫುಲ್ಲು ಶಾಕ್ ಆಗುತ್ತೆ. ಅದಾದ ನಂತರ ಮಹಾರಾಷ್ಟ್ರಕ್ಕೆ ಹೋಗಿದ್ರು, ಇವರು ತಲೆಮರೆಸ್ಕೊಂಡಿದ್ರು. ಅಂದರೆ ಸುಪ್ರೀಂ ಕೋರ್ಟಲ್ಲಿ ಏನಾಗುತ್ತೆ ನೋಡೋಣ ಅಂತಂತೇಳಿ ಅಲ್ಲಿವರೆಗೂ ಸುಪ್ರೀಂ ಕೋರ್ಟ್ ಒಂದು ವೇಳೆ ಏನಾದ್ರು ಬೇಲೇನಾದ್ರು ಸ್ಯಾಂಕ್ಷನ್ ಮಾಡಿದ್ರೆ ಈಸಿಯಾಗಿ ಬರೋಣ ಅಂತಂತೇಳಿ ಮಹಾರಾಷ್ಟ್ರದಲ್ಲಿ ತಲೆಮರೆಸ್ಕೊಂಡಿದ್ರು. ಯಾವಾಗ ಸುಪ್ರೀಂ ಕೋರ್ಟ್ ಇವರ ಬೇಲನ್ನು ರಿಜೆಕ್ಟ್ ಮಾಡ್ತೋ ಆವಾಗ ಮಹಾರಾಷ್ಟ್ರದಲ್ಲಿದ್ದಂಥವರು ಸೀದಾ ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿಗೆ ಬಂದಂತಹ ಸಂದರ್ಭದಲ್ಲಿ ನೀವು ನಂಬಲ್ಲ, ಬೈರ್ತಿ ಬಸವರಾಜ್ ಅವ್ರನ್ನ ಅರೆಸ್ಟ್ ಮಾಡಲಿಕ್ಕೆ CID ಪೊಲೀಸರು ಕಂಪ್ಲೀಟಾಗಿ ಎಲ್ಲ ರಾಜ್ಯಗಳಲ್ಲೂ ಕೂಡ ಲುಕ್ಔಟ್ ನೋಟಿಸನ್ನು ಕೂಡ ಹೊರಡಿಸಿದ್ರು. ಅಂದರೆ ಲುಕ್ಔಟ್ ನೋಟಿಸ್ ಅಂತಂದರೆ ಏನು ಫ್ಲೈಟ್ ಎಲ್ಲೆಲ್ಲಿ ಲ್ಯಾಂಡ್ ಆಗುತ್ತೋ ಆ ಜಾಗಗಳಲ್ಲಿ, ಏರ್ಪೋರ್ಟ್ಗಳಲ್ಲೆಲ್ಲರೂ ಕೂಡ, ಅಂದರೆ ಇವರು ನಮ್ಮ ರಾಜ್ಯದಿಂದ ಬೇರೆ ರಾಜ್ಯಕ್ಕೆ ಎಲ್ಲೇ ಹೋದರೂ ಕೂಡ ಅವ್ರನ್ನ ಆ ರಾಜ್ಯದವರೇ ಅರೆಸ್ಟ್ ಮಾಡಬೇಕು, ಆ ರಾಜ್ಯದ ಪೊಲೀಸು ಅರೆಸ್ಟ್ ಮಾಡುವಂಥ ಒಂದು ಅಧಿಕಾರ ಇರುತ್ತೆ ಅನ್ನೋ ಆ ಒಂದು ರೀತಿಯಲ್ಲಿ ಒಂದು ಲುಕ್ಔಟ್ ನೋಟಿಸನ್ನು ಕೂಡ ಜಾರಿ ಮಾಡಿದರು. ಯಾವಾಗ ಇದೆಲ್ಲವೂ ಕೂಡ ಆಯ್ತಲ್ಲ, ಸೊ ಇದೆಲ್ಲ ಆದಮೇಲೆ ಏನಾಗುತ್ತೆ, ಬೈರ್ತಿ ಬಸವರಾಜ್ ಅವರಿಗೆ ಬೇರೆ ಆಪ್ಷನ್ ಇರಲ್ಲ. ಸೊ ಹಾಗಾಗಿ ಕಳೆದ ರಾತ್ರಿ ಏನು ಮಾಡ್ತಾರೆ, ಅವರೇ ಬೆಂಗಳೂರಿಗೆ ಬರ್ತಾರೆ. ಅಂದರೆ ಗುಜರಾತ್ನ ಅಹಮದಾಬಾದಿಂದ ಸೀದಾ ಬೆಂಗಳೂರಿಗೆ ಬಂದು ಏನು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬರ್ತಾರೆ. ಅಲ್ಲಿ ಟರ್ಮಿನಲ್ ಒಳಗೆ ಹೋಗುವಂತಹ ಸಂದರ್ಭದಲ್ಲಿ, ಅಂದರೆ ಫ್ಲೈಟಿಂದ ಬಂದ ತಕ್ಷಣ ಅವರು ಹೊರಗಡೆ ಬರುವಂಥ ಸಂದರ್ಭದಲ್ಲಿ CID ಅಧಿಕಾರಿಗಳು ಬೈರ್ತಿ ಬಸವರಾಜ್ ಅವರನ್ನು ಅರೆಸ್ಟ್ ಮಾಡಿರುವಂಥದ್ದು. ಈಗ ಬೈರ್ತಿ ಬಸವರಾಜ್ ಅವರು CID ವಶದಲ್ಲಿದ್ದಾರೆ. ಅವರಿಗೆ ಈಗಾಗಲೇ ಏನು ಒಂದು ವೈದ್ಯಕೀಯ ಪರೀಕ್ಷೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಜೊತೆಗೆ ಅದಾದ ನಂತರ ಅವ್ರನ್ನ ಕೋರ್ಟ್ಗೆ ಹಾಜರುಪಡಿಸಿ ಅವ್ರನ್ನ ಮತ್ತೆ
ಪೊಲೀಸ್ ಕಸ್ಟಡಿಗೆ ಅಂದರೆ CID ಕಸ್ಟಡಿಗೆ ತೆಗೆದುಕೊಳ್ತಾರೋ ಅಥವಾ ಜೇಸಿಗೆ ಬಿಡ್ತಾರೋ ಅದು CID ಅಧಿಕಾರಿಗಳಿಗೆ ಬಿಟ್ಟಂಥ ವಿಚಾರ. ಯಾಕೆಂದರೆ ಇದು ತುಂಬ ಸೆನ್ಸಿಟಿವ್ ಪ್ರಕರಣ ಆಗಿರೋದ್ರಿಂದ ಸೊ ಅವ್ರನ್ನ ಕಸ್ಟಡಿಗೆ ತೆಗೆದುಕೊಳ್ಳುವಂಥ ಸಾಧ್ಯತೆ ಹೆಚ್ಚಿರುತ್ತೆ. ಸೊ ಹಾಗಾಗಿ ಅವ್ರನ್ನ ಕಸ್ಟಡಿಗೆ ತೆಗೆದುಕೊಳ್ತಾರೆ. ಅದಾದ ನಂತರ ವಿಚಾರಣೆ ಮಾಡ್ತಾರೆ. ವಿಚಾರಣೆ ಮಾಡಿದ ನಂತರ ಮತ್ತೆ ಅವ್ರನ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ಒಂದು ವೇಳೆ ಫರ್ದರ್ ಏನಾದರೂ ಮತ್ತೆ ಹೇಗೇನು ಅವರು ಏನಾದರೂ ಇನ್ವೆಸ್ಟಿಗೇಷನ್ ಸಮಯದಲ್ಲಿ ಏನಾದರೂ ಅವ್ರು ಸಹಕರಿಸದೇ ಇದ್ದರೆ ಮತ್ತೆ ಅವ್ರನ್ನ ಎಗೇನ್ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿ ಮತ್ತೆ ಅವ್ರನ್ನ ಕಸ್ಟಡಿ ತೆಗೆದುಕೊಳ್ಳು CID ಅಧಿಕಾರಿಗಳಿಗೆ ಅಧಿಕಾರ ಇರುತ್ತೆ. ಮತ್ತೆ ಒಂದು ವಾರನೋ ಅಥವಾ ಒಂದು 3 ದಿನನೋ ಒಂದು 5 ದಿನನೋ ನಮ್ಗೆ ಬೇಕು ಸ್ವಾಮಿ ಅಂತ ಹೇಳಿ ಅಧಿಕಾರಿಗಳು ಕೇಳ್ಕೊತಾರೆ ಜಡ್ಜ್ ಮುಂದೆ. ಸೊ ಆಗ ಅವ್ರನ್ನ ಮತ್ತೆ ಫರ್ದರ್ ಕಸ್ಟಡಿಗೆ ಕೂಡ ಕೊಡ್ತಾರೆ. ಸೊ ಒಂದು ವೇಳೆ ಏನಾದರೂ CID ಅಧಿಕಾರಿಗಳಿಗೆ ಅವರು ಕೇಳುವಂತಹ ಪ್ರಶ್ನೆಗಳಿಗೆ ಎಲ್ಲವನ್ನೂ ಕೂಡ ಉತ್ತರ ಕೊಟ್ಟರೆ ಅವ್ರನ್ನ ಮತ್ತೆ ಏನು ಫರ್ದರ್ ಅವ್ರನ್ನ ಏನು ಕಸ್ಟಡಿಗೆ ತೆಗೆದುಕೊಳ್ಳಲ್ಲ, ಅವ್ರನ್ನ ನೇರವಾಗಿ ಜೇಸಿಗೆ ಬಿಡ್ತಾರೆ. ಫರ್ದರ್ ಅವರು ಬೇಲ್ನ ಮೂವ್ ಮಾಡ್ಬೋದು. ಅಂದರೆ ಒಂದು ಸ್ವಲ್ಪ ದಿನಗಳ ಕಾಲ ಜೈಲಲ್ಲೇ ಇದ್ಕೊಂಡು, ಯಾಕೆಂದರೆ ಸುಪ್ರೀಂ ಕೋರ್ಟೇ ಈ ಪ್ರಕರಣದಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ಸುಪ್ರೀಂ ಕೋರ್ಟೇ ಕಂಪ್ಲೀಟಾಗಿ ಬೇಲ್ ಕ್ಯಾನ್ಸಲ್ ಮಾಡಿರೋದ್ರಿಂದ ಸೊ ಅಷ್ಟು ಈಸಿಯಾಗಿ ಅವ್ರಿಗೆ ಬೇಲ್ ಸಿಗಲ್ಲ. ಮಿನಿಮಮ್ ಒಂದು 6 ತಿಂಗಳು ಅವ್ರು ವೆಯ್ಟ್ ಮಾಡಲೇಬೇಕಾಗುತ್ತೆ. 6 ತಿಂಗಳು ಜೈಸಲ್ಲಿ ಇರಲೇಬೇಕಾಗುತ್ತೆ. ಹೆಂಗೆ ದರ್ಶನ್ ಅವರು ಹೇಗಿದ್ದರು ಹಾಗೆ ಅವರು ಕೂಡ ಇರಲೇಬೇಕಾಗುತ್ತೆ. ಸೊ ಹಾಗಾಗಿ ಈ ಪ್ರಕರಣ ತುಂಬ ಗಂಭೀರವಾದಂತಹ ಪ್ರಕರಣ. ಸೊ ಹಾಗಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ತನಿಖೆಯನ್ನು ಮತ್ತಷ್ಟು ಚುರುಕುಗೊಳಿಸಿರುವಂಥದ್ದು. ಜೊತೆಗೇನಪ್ಪ ಅಂತಂದರೆ ಬೈರ್ತಿ ಬಸವರಾಜ್ ಅವರು ಅರೆಸ್ಟ್ ಆಗಿರುವಂತಹದ್ದು BJP ಪಕ್ಷಕ್ಕೆ ಬಹಳ ಮುಖಭಂಗ ಆಗಿರುವಂಥದ್ದು. ಯಾಕೆಂತಂದರೆ BJP ಪಕ್ಷದ ಏನು ಶಾಸಕರಾಗಿರುವಂಥದ್ದು ಬೈರ್ತಿ ಬಸವರಾಜ್ ಅವರು. ಸೊ ಹಾಗಾಗಿ ಆ ಪಕ್ಷಕ್ಕೆ ಒಂದಷ್ಟು ಮುಜುಗರ ತಂದಿರೋದ್ರಲ್ಲಿ ಡೌಟ್ ಇಲ್ಲ ಅಂತ ಹೇಳ್ಬೋದು. ಎಸ್, ಇದು ಇವತ್ತಿನ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಫ್ರೀಡಮ್ ಟಿವಿ ನ್ಯೂಸ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.